ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಓದಿರುವಂತಹ ಕೆಲವು ಬಿಸ್ನೆಸ್ ಹಾಗೂ ಕರಿಯರ್ ರಿಲೇಟೆಡ್ ಪುಸ್ತಕಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಬೇಕಂತ ಇದ್ದೀನಿ. ಈಗ ನಾನು ಹೇಳುವಂತಹ ಈ ಪುಸ್ತಕಗಳೇನಿದೆ ಇದರಲ್ಲಿ ಡೈರೆಕ್ಟಾಗಿ ಬಿಸ್ನೆಸ್ ಬಗ್ಗೆ ಮಾತನಾಡುವಂತಹ ಕೆಲವು ಪುಸ್ತಕಗಳಿವೆ. ಅದೇ ರೀತಿ ಬಿಸ್ನೆಸ್ನಲ್ಲಿ ಸಕ್ಸಸ್ಫುಲ್ ಆದಂತಹ ಕೆಲವು ಬಿಸ್ನೆಸ್ ಮೆನ್ ಹಾಗೂ ಆಂಟ್ರಪ್ರನರ್ಸ್ ಯಾರಿದ್ದಾರೆ ಅವರ ಜೀವನದ ಬಗ್ಗೆ ಇರುವಂತಹ ಬಯೋಗ್ರಫೀಸ್, ಆಟೋಬಯೋಗ್ರಫೀಸ್ ಇಂತಹ ಪುಸ್ತಕಗಳು ಕೂಡ ಇದೆ. ಅಷ್ಟೇ ಅಲ್ಲದೆ ಡೈರೆಕ್ಟಾಗಿ ಬಿಸ್ನೆಸ್ ಬಗ್ಗೆ ಮಾತನಾಡದೆ ಬಿಸ್ನೆಸ್ಗೆ ಹಾಗೂ ಕರಿಯರ್ಗೆ ಹೆಲ್ಪ್ ಮಾಡುವಂತಹ ಕೆಲವು ಮಾಹಿತಿಯನ್ನು ಒಳಗೊಂಡಂತಹ ಪುಸ್ತಕಗಳು ಕೂಡ ಇದೆ. ಈ ಪುಸ್ತಕಗಳು ನೀವು ಜಾಬ್ ಮಾಡೋರಿರ್ಬೋದು ಅಥವಾ ಬಿಸ್ನೆಸ್ ಮಾಡೋರಿರ್ಬೋದು ಅಥವಾ ಜನರಲ್ಲಾಗಿ ಲೈಫ್ಗೆ ಯೂಸ್ ಆಗುವಂತಹ ಹಲವಾರು ಮಾಹಿತಿಗಳನ್ನು ಒಳಗೊಂಡಿರುವಂತಹ ಪುಸ್ತಕಗಳು ಇವು. ಹಾಗಾದರೆ ಈ ಪುಸ್ತಕಗಳು ಯಾವ್ಯಾವುದು ಅನ್ನೋದನ್ನು ನಾವು ನೋಡೋಣ. ಮೊದಲನೇ ಪುಸ್ತಕ 0 to 1 ಬೈ ಪೀಟರ್ ಥಿಲ್ ಆ್ಯಂಡ್ ಬ್ಲೇಕ್ ಮಾಸ್ಟರ್ಸ್. ಇದರ ಸಬ್ಟೈಟಲ್ ಏನಂದರೆ ನೋಟ್ಸ್ ಆನ್ ಸ್ಟಾರ್ಟಪ್ಸ್ ಆರ್ ಹೌ ಟು ಬಿಲ್ಡ್ ದ ಫ್ಯೂಚರ್ ಅಂತ. ಈಗ ನೆಕ್ಸ್ಟ್ ಬಿಲ್ ಗೇಟ್ಸ್ ಆಗಬೇಕಂತ ಇರೋರು ಇನ್ನೊಂದು ಆಪ್ರೇಟಿಂಗ್ ಸಿಸ್ಟಮ್ನ ಬಿಲ್ಡ್ ಮಾಡಬೇಕಂತ ಇಲ್ಲ. ನೆಕ್ಸ್ಟ್ ಸ್ಟೀವ್ ಜಾಬ್ ಆಗಬೇಕಂತ ಇರೋರು ಇನ್ನೊಂದು ಐಫೋನ್ನ ಮಾಡಬೇಕಂತ ಇಲ್ಲ. ಅಥವಾ ನೆಕ್ಸ್ಟ್ ಲ್ಯಾರಿ ಪೇಜ್ ಅಥವಾ ಸರ್ಜಿ ಬ್ರಿನ್ ಆಗಬೇಕಂತ ಇರೋರು ಇನ್ನೊಂದು ಸರ್ಚ್ ಇಂಜಿನ್ನ ಮಾಡಬೇಕು ಅಂತ ಇಲ್ಲ. ಯಾಕಂದರೆ ಈಗ ಇವರು ಮಾಡಿದಂತಹ ವಿಷಯಗಳನ್ನೇ ನಾವು ಕಾಪಿ ಮಾಡಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ನಾವು ಈ ಆಂಟ್ರಪ್ರನರ್ಸ್ ಮತ್ತು ಅವರು ಮಾಡಿರುವಂತಹ ಕಂಪನಿಗಳೇನಿದೆ ಅದರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಆಗುತ್ತೆ. ಯಾಕಂದರೆ ಇವರೆಲ್ಲರೂ ಅಲ್ಲಿವರೆಗೂ ಇಲ್ಲದೇ ಇರುವಂತಹ ಒಂದು ವಿಷಯವನ್ನು ಹೊಸದಾಗಿ ಒಂದು ಇನೋವೇಟಿವ್ ಆಗಿ ಮಾಡಿ ಅದರ ಮೂಲಕ ಒಂದು ಬಿಸ್ನೆಸ್ನ ಕಟ್ಟಿ ಬೆಳೆಸಿದವರು. ಈಗ ಒಂದು ಬಿಸ್ನೆಸ್ ಇದೆ ಅಂದರೆ ಅದೇ ಒಂದು ಬಿಸ್ನೆಸ್ ಮಾಡೋನ್ನ ಕಾಪಿ ಮಾಡಿ ನಾವು ಇನ್ನೊಂದು ಬಿಸ್ನೆಸ್ ಮಾಡಿದ್ರೆ ಏನಾಗುತ್ತಂದರೆ ಒಂದು ಬಿಸ್ನೆಸ್ ಇರೋದು ಮಲ್ಟಿಪ್ಲೈ ಆಗಿ ಎನ್ ಆಗುತ್ತೆ, ಅಂದರೆ 1 to n ಆಗುತ್ತೆ ಅಂತ. ಮೊದಲೇ ಒಂದು 10 ಹೋಟ್ಲಿದೆ, ನೀವು ಇನ್ನೊಂದು ಹೋಟ್ಲ್ ಮಾಡಿದ್ರೆ 10ರಲ್ಲಿ 11ನೇವ್ರು ಆಗ್ತೀರಾ ಅಂತ. ಆದರೆ ಅಲ್ಲಿವರೆಗೂ ಇಲ್ಲದೇ ಇರುವಂತಹ ಒಂದು ಹೊಸ ಐಡಿಯಾನ ಒಂದು ಇನ್ನೋವೇಟಿವ್ ಆಗಿ ನೀವು ಮಾಡಿ ಅದರ ಮೂಲಕ ಬಿಸ್ನೆಸ್ ಮಾಡಿದ್ರೆ 0 to 1 ಆಗ್ತೀರ. ಅಂದರೆ ಮೊದಲೇ ಏನೂ ಇಲ್ಲ ಅಲ್ಲಿ 0, ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ 1 ಆಗುತ್ತೆ. ಅದರ ಮೂಲಕ ನೀವು ಈ ಒಂದು ಸಮಾಜಕ್ಕೆ ಒಂದು ನಿಮ್ಮದೇ ಆದಂತಹ ಕೊಡುಗೆಯನ್ನು ಕೊಡ್ಬೋದು. ಈಗ ಈ 0 to 1 ಅಂತ ಹೇಳಿದಾಗ ಎರಡು ವಿಷಯಗಳು. ಒಂದು, ನಿಮಗೆ ಕಾಂಪಿಟೇಷನ್ ಇರೋದಿಲ್ಲ, ಯಾಕಂದರೆ ನೀವೇ ಮೊದಲ ಬಾರಿಗೆ ಅದನ್ನ ಮಾಡ್ತಾ ಇರೋದು. ಎರಡನೇದಾಗಿ ಅದರ ಮಾರ್ಕೆಟ್ ಶೇರ್ ಏನಿದೆ ಅದು ಕಂಪ್ಲೀಟಾಗಿ ನಿಮಗೆ ಸಿಗುತ್ತೆ, ಅಂದರೆ ಒಂದು ಮೊನೊಪೊಲಿ ಸಿಗುತ್ತೆ ಆ ಬಿಸ್ನೆಸ್ಸಲ್ಲಿ ಅಂತ. ಅದು ಇಂಪಾರ್ಟೆಂಟ್ ಅಂತ ಪೀಟರ್ ಥಿಲ್ ಅವರು ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಈಗ ನೀವು 1 to n ಮಾಡಿದ್ರೆ ಏನಾಗುತ್ತೆ ಅಂದರೆ ಮೊದಲೇ ಕೆಲವೊಂದು ಬಿಸ್ನೆಸ್ಗಳು